ಸ್ನೇಹಿತರೆ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಮ್ಮ ಇತಿಹಾಸ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ತೆ ಸ್ನೇಹಿತರೆ, ನಮ್ಮ ಇತಿಹಾಸ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ಒಂದು ಜನರೇಷನ್ ನಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾಗಳು ಬೆಳಕಿಗೆ ಬರ್ತಿವೆ. ಅದಲ್ಲದೆ ಕೋಟ್ಯಾಂತರ ಜನರು ಕೂಡ ಹಲವಾರು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಿದ್ದಾರೆ. ಇದರಂತೆ 2005ರಲ್ಲಿ ಒಂದು ವೆಬ್ಸೈಟ್ ಬೆಳಕಿಗೆ ಬರುತ್ತೆ. ಅದು ಯಾವುದಂದ್ರೆ, ಈಗಿನ ಕೋಟ್ಯಾಂತರ ಜನ ಬಳಸ್ತಿರೋ ಈಕ್ವಲ್ ನಾನು ಕೂಡ ಈ ಒಂದು ವೆಬ್ಸೈಟ್ ನ ಬಳಸ್ತಿದ್ದೀನಿ. ಆ ವೆಬ್ಸೈಟೇ ಯೂಟ್ಯೂಬ್. ಹಾಗಾದ್ರೆ ಈ ಒಂದು ಯೂಟ್ಯೂಬಿನ ಇತಿಹಾಸ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ತಿಳಿಸೋಕೋಸ್ಕರ ಈ ಒಂದು ಟಾಪಿಕ್ ನ ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯೂಟ್ಯೂಬ್ ಒಂದು ಅಮೆರಿಕನ್ ಸೋಷಿಯಲ್ ಮೀಡಿಯಾ ಸೇರ್ತಕ್ಕಂತ ಒಂದು ವೆಬ್ಸೈಟ್. ಫೆಬ್ರವರಿ 14, 2005ರಲ್ಲಿ ಪೆಪಲ್ ನ 3 ಫಾರ್ಮರ್ ಎಂಪ್ಲಾಯೀಸ್ ಅಂದ್ರೆ ಮಾಜಿ ಎಂಪ್ಲಾಯೀಸ್ ಈ ಒಂದು ವೆಬ್ಸೈಟ್ ನ ಸ್ಥಾಪನೆ ಮಾಡ್ತಾರೆ. ಆ ಮೂವರು ಯಾರು ಅಂದ್ರೆ, ಮೊದಲನೇದಾಗಿ ಸ್ಟೀವ್ ಚೈನ್, ಚಾಡ್ ಅರ್ಲಿ ಅಂಡ್ ಜಾದೇವ್ ಕರೀಮ್ ಅಂತ. ಅದಲ್ಲದೆ ಇವರು ಇಲಿಯಾನ್ಸ್ ಅರ್ಬನ್ ಚಾಂಪಿಯನ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಧ್ಯಯನ ಮಾಡ್ತಾರೆ. ಅವರು ಮಾಡಿರೋ ಸ್ಟಡಿಯಲ್ಲೇ ಪೈಥಾನ್ ಕೋರ್ API, ಪೈಥಾನ್, C++, ಜಾವಾ ಪ್ಲಾಟ್ಫಾರ್ಮ್ ಆಧಾರಗಳ ಮೇಲೆ ಈ ಒಂದು ವೆಬ್ಸೈಟ್ ನ ರಚನೆ ಮಾಡಲಾಗುತ್ತೆ. ಹಾಗೆ ಯುನೈಟೆಡ್ ಸ್ಟೇಟ್ಸ್ ನ ಕ್ಯಾಲಿಫೋರ್ನಿಯಾದಲ್ಲಿ ಯೂಟ್ಯೂಬಿನ ಪ್ರಧಾನ ಕಚೇರಿ ಅಲ್ಲೇ ಸ್ಥಾಪನೆ ಆಗಿರೋದು. ಗೂಗಲ್ ಹುಡುಕಾಟದ ನಂತರ ವರ್ಲ್ಡ್ ಅಲ್ಲೇ 2ನೇ ಅತಿ ಹೆಚ್ಚು ಭೇಟಿ ನೀಡಿದ ವೆಬ್ಸೈಟ್ ಆಗಿದೆ. 2024 ಜನವರಿಯಲ್ಲಿ ಯೂಟ್ಯೂಬ್ ಇಂದ 2.7 ಬಿಲಿಯನ್ ಗಿಂತಲೂ ಆಕ್ಟಿವ್ ಯೂಸರ್ಸ್ ಆಗಿರ್ತಾರೆ. ಹಾಗೂ ಮೇ 2019ರಲ್ಲಿ ಪ್ರತಿ ನಿಮಿಷಕ್ಕೂ ಕೂಡ 500 ಅವರ್ಸ್ಗಿಂತ ಹೆಚ್ಚಿನ ವಿಡಿಯೋಗಳ ಬಗ್ಗೆ ಅಪ್ಲೋಡ್ ಆಗೋಕೆ ಶುರುವಾಗ್ತವೆ. ಅಕ್ಟೋಬರ್ 9, 2006ರಲ್ಲಿ ಯೂಟ್ಯೂಬಿನ ಗೂಗಲ್ ನಿಂದ $1.65 ಬಿಲಿಯನ್ಗೆ ಪರ್ಚೇಸ್ ಮಾಡಲಾಗಿರುತ್ತೆ. ಕೇವಲ ಆಡ್ಸ್ ಪ್ಲೇ ಮುಖಾಂತರ ಇನ್ಕಮ್ ಅನ್ನು ಗಳಿಸ್ತಕ್ಕಂತ ಒಂದು ಯೂಟ್ಯೂಬ್ ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಲ್ಲದೆ ಯೂಟ್ಯೂಬ್ ಪ್ರೀಮಿಯಂ ಮಾಡೋದ್ರ ಮುಖಾಂತರ ಆಡ್ಸ್ ಗಳು ಇಲ್ಲದೇನೆ ವಿಡಿಯೋಗಳನ್ನು ವೀಕ್ಷಿಸಲು ಅವಕಾಶ ನೀಡ್ತಾರೆ. ಯೂಟ್ಯೂಬ್ ಗೂಗಲ್ ಆಡ್ಸೆನ್ಸ್ ಪ್ರೋಗ್ರಾಮ್ ಅನ್ನ ಸಂಯೋಜಿಸುತ್ತಾರೆ. ನಂತರ 2023ರಲ್ಲಿ ಯೂಟ್ಯೂಬ್ ಕೇವಲ ಆಡ್ಸ್ ಗಳಿಂದಲೇ $31.71 ಬಿಲಿಯನ್ಗಳಷ್ಟು ಲಾಭ ಪಡೆಯುತ್ತೆ. ಅಂದ್ರೆ ನಮ್ಮ ಭಾರತದ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 2681 ಕೋಟಿಗಳು. ಗೂಗಲ್ ನಿಂದ ಪರ್ಚೇಸ್ ಆದ ಈ ಯೂಟ್ಯೂಬ್ ಒಂದು ಪ್ರಮುಖ ವೆಬ್ಸೈಟ್ ಆಗಿ ಉಳಿಯುತ್ತೆ. ಹಾಗೆ ಯೂಟ್ಯೂಬ್ ನಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡೋದರ ಮುಖಾಂತರ ಶಾರ್ಟ್ಸ್ ವಿಡಿಯೋಸ್, ಮ್ಯೂಸಿಕ್ಸ್, ಶಾರ್ಟ್ ಫಿಲ್ಮ್ಸ್, ಲೈವ್ ವಿಡಿಯೋಸ್ ಹೀಗೆ ಹಲವಾರು ಪ್ಲಾಟ್ಫಾರ್ಮ್ ಗಳನ್ನ ವಿಂಗಡಣೆ ಮಾಡೋದರ ಮುಖಾಂತರ ಯೂಟ್ಯೂಬ್ ಒಂದು ಅನ್ಪ್ರೆಡಿಕ್ಟೆಡ್ ಸೋಷಿಯಲ್ ಇಂಪ್ಯಾಕ್ಟ್ ಆಗಿ ಉಳಿದ್ಬಿಡುತ್ತೆ. ಹಾಗೆ ಯೂಟ್ಯೂಬ್ ಇಂದ ಮತ್ತೆ ಹಲವಾರು ಸೇವೆಗಳು ಅಂದ್ರೆ ಸರ್ವಿಸ್ಗಳು ಜಾರಿಗೆ ತರ್ತಾರೆ. ಅಂದ್ರೆ ಯೂಟ್ಯೂಬ್ ಪ್ರೀಮಿಯಂ, ಯೂಟ್ಯೂಬ್ ಕಿಡ್ಸ್, ಯೂಟ್ಯೂಬ್ ಮ್ಯೂಸಿಕ್ಸ್, ಯೂಟ್ಯೂಬ್ ಟಿವಿ, ಯೂಟ್ಯೂಬ್ ಗೋ, ಯೂಟ್ಯೂಬ್ VR ಹೀಗೆ ಆರಂಭದ ಬೆಳವಣಿಗೆಯಲ್ಲಿ 2015ರಿಂದ 2017ರಿಂದ ಒಂದು ಜನರೇಷನ್, 2019ರಿಂದ 2024ವರೆಗೂ ತನ್ನ ಒಂದೊಂದು ಜನರೇಷನ್ ನಿರ್ಮಾಣ ಮಾಡ್ಕೊಳ್ತಾ ಬರುತ್ತೆ. ಹೀಗೆ 2024ರಲ್ಲಿ ಯೂಟ್ಯೂಬ್ ವೆಬ್ಸೈಟ್ಗೆ ಸುಮಾರು $31.5 ಬಿಲಿಯನ್ಗಳಷ್ಟು ಇನ್ಕಮ್ ಪಡೆಯುತ್ತೆ. ಹಾಗೆ ಜನವರಿಯಲ್ಲಿ 2.7 ಬಿಲಿಯನ್ಗಳಷ್ಟು ಯೂಸರ್ಸ್ ಅಂದ್ರೆ ಬಳಕೆದಾರರು ಪಡೆಯುತ್ತಾರೆ. ಹೀಗೆ ಅವರಿಗೆ ಚಾನಲ್ ಕ್ರಿಯೇಟ್ ಮತ್ತು ರಿವಾರ್ಡ್ ಗಳನ್ನು ಕೊಡುವ ಮುಖಾಂತರ ಈ ಒಂದು ವೆಬ್ಸೈಟ್ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು 2ನೇಯ ಅತಿ ದೊಡ್ಡ ಬಳಕೆದಾರರ ವೆಬ್ಸೈಟ್ ಆಗಿ ಉಳಿದ್ಬಿಡುತ್ತೆ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಯೂಟ್ಯೂಬ್ ಬೆಳವಣಿಗೆಯಲ್ಲಿ ಹೊಸ ಡೆವಲಪ್ಮೆಂಟ್ಗೆ ದಾರಿ ಮಾಡಿಕೊಡ್ತಾವ ಅಂತ. ನಿಮಗೆ ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿರೋದು ನಿಮಗೆ ಖುಷಿ ಆಗಿರ್ಬೋದು ಅಂತ ಹೇಳ್ತಾ, ಕ್ರೇಜಿ ಟಾಪಿಕ್ ಗಳ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸೋದಕ್ಕಿಂತ ಮುಂಚೆ ಯಾರು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಯಾಕಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ
ನಮಗೆ ಇನ್ನೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ಮೋಟಿವೇಟ್ ಆದಂಗೆ ಆಗುತ್ತೆ ಅಂತ ಹೇಳ್ತಾ, ಯಾರು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಎಪಿಸೋಡನ್ನು ಮುಗಿಸ್ತಿದ್ದೀವಿ. ಧನ್ಯವಾದಗಳು.